ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ತಗೊಳ್ಳು. ಓ ಬಂದ್ಯಾ? ತಿಂಡಿ ತಿನ್ನು ಬಾ. ಅಪ್ಪ ಎಲ್ಲಮ್ಮ? ಅಪ್ಪ ತಿಂಡಿ ತಿಂದು ಕೆಲಸಕ್ಕೂ ಹೋಗಾಯ್ತಾಗಲೇ. ಯಾಕೆ ಅಪ್ಪ ಇಷ್ಟು ಬೇಗ ಹೋದ್ರು ಕೆಲಸಕ್ಕೆ? ಇವಾಗ ಟೈಮ್ ಎಷ್ಟು ಅಂದ್ಕೊಂಡೆ? 10 ಗಂಟೆ ಆಗಿದೆ. ಅಯ್ಯೋ 10 ಗಂಟೆ ಟೈಮು, ನನಗೆ ಗೊತ್ತಾಗಲೇ ಇಲ್ಲ. ಈಗ ಕೆಲಸಕ್ಕೆ ಹೋಗ್ತಿಲ್ವಲ್ಲ, ಟೈಮೇ ಗೊತ್ತಾಗಲ್ಲ. ಊಟ ಯಾವುದೋ ಟೈಮಲ್ಲಿ ಮಾಡ್ತೀನಿ, ತಿಂಡಿ ಯಾವುದೋ ಟೈಮಲ್ಲಿ ಮಾಡ್ತೀನಿ, ಯಾವುದಕ್ಕೂ ಟೈಮ್ ಸೆನ್ಸೇ ಇಲ್ಲ. ಒಂಥರ ಸೋಮಾರ್ತನ ಆವರಿಸ್ಕೊಂಬಿಟ್ಟಿದೆ ನನಗೆ. ಯಾಕೆ ಹಾಗೆ ಹೇಳ್ತೀಯಾ? ನೀ ಸೋಮಾರಿ ಆಗಕ್ಕೆ ಸಾಧ್ಯನೇ ಇಲ್ಲ. ನಿವೇದಿತಾ, ರಾತ್ರಿ ತುಂಬ ಹೊತ್ತು ನಿನ್ನ ರೂಮ್ನಲ್ಲಿ ಲೈಟ್ ಉರಿತಾ ಇತ್ತು, ಲೇಟಾಗಿ ನಿದ್ದೆ ಮಾಡ್ದ? ರಾತ್ರಿ ಒಂದು ಸ್ವಲ್ಪ ತಲೆನೋವ್ತಿತ್ತು, ನಿದ್ದೆ ಹತ್ತಿದ್ದು ಲೇಟು. ಓ ಹಾಗೆ ಹೇಳು, ಅದಕ್ಕೆ ಲೇಟಾಗಿ ಎದ್ದಿದೀಯಾ? ಅಷ್ಟಕ್ಕೆ ನೀನು ನಾನು ಸೋಮಾರ್ತನ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಕೊಂಬಿಟ್ರೆ? ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ನಿಮ್ಮಪ್ಪ ನಿನ್ನ ರೂಮ್ ಹತ್ರ ಬಂದರು. ಆದರೆ ನಿಂಗೆ ತುಂಬ ಒಳ್ಳೆ ನಿದ್ದೆನಂತೆ. ಪಾಪ ಯಾಕೆ ಎಬ್ಬಿಸ್ಬೇಕು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಹೊರಟೋದ್ರು. ನಿವೇದಿತಾ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ಏನು ಹೇಳಮ್ಮ? ಪಾಂಚಜನ್ಯ ಚಾನಲಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸಿಗೆ ಕಷ್ಟ ಆಯಿತು, ಅದಕ್ಕೆ ಅಲ್ಲಿಗೆ ರಾಜೀನಾಮೆ ಕೊಟ್ಟೆ. ಮತ್ತೆ ಬೇರೆ ಕಡೆ ಕೆಲಸ ಮಾಡ್ಬೋದಲ್ವಾ? ಏನು, ನಾನು ಪಾಂಚಜನ್ಯ ಚಾನಲ್ MD ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅಂತನಾ? ಯಾಕಮ್ಮ, ನಾ ಇಷ್ಟು ಬೇಗ ನಿಮಗೆ ಭಾರ ಅನ್ಸ್ಬಿಟ್ನಾ? ಹಾಗಲ್ಲ ಮರಿ ನಾನು ಹೇಳಿದ್ದು. ಮರಕ್ಕೆ ಕಾಯಿ ಬರೋಣ. ಮೊದಲಾದರೆ ಕೆಲಸ ಅಂತ ಲವಲವಿಕೆಯಿಂದ ಇರ್ತಿದ್ದೆ. ಈಗ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ರೂಮಲ್ಲಿ ಒಬ್ಬಳೇ ಕೂತಿರ್ತೀಯ. ಇತ್ತೀಚೆಗೆ ಊಟ ತಿಂಡಿ ನಿದ್ದೆ ಯಾವುದನ್ನು ಸರಿಯಾಗಿ ಮಾಡ್ತಿಲ್ಲ ನೀನು. ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯ. ನಾನು ನಿಮ್ಮಪ್ಪ ಚಿದಾನಂದ ಎಲ್ಲರೂ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ನಾವು ಕೆಲಸಕ್ಕೆ ಹೋದ್ಮೇಲೆ ನೀನು ಒಂಟಿಯಾಗಿ ಮನೇಲಿರ್ತೀಯ. ಒಂಟಿಯಾಗಿದ್ದರೆ ಬೇಡದೇ ಇರೋ ಯೋಚನೆಗಳು, ಕೆಟ್ಟ ಯೋಚನೆಗಳು ತಲೆಗೆ ಬರುತ್ತೆ. ಒಂದ್ರ ಹಿಂದೆ ಒಂದು ಬರ್ತಾ ಇರೋ ಕಷ್ಟಗಳನ್ನು ಎದುರಿಸೋಕ್ಕಾಗದೆ ನೀನೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಕಣೆ, ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡ್ರೆ ನಿನಗೂ ಹೊತ್ತು ಹೋಗುತ್ತೆ, ನನಗೂ ಯೋಚನೆ ಕಡಿಮೆ ಆಗುತ್ತೆ. ಅಮ್ಮ, ನೀ ಹೆದರ್ಕೋಬೇಡ. ಕಷ್ಟಗಳಿಗೆ ಹೆದರಿ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋ ಅಂಥ ವೀಕ್ ಮನಸ್ಸಿನೋಳಲ್ಲ ನಾನು. ಆದರೂ ನೀನು 3 ಹೊತ್ತು ಒಬ್ಬಳೇ ಮನೇಲಿದ್ದರೆ ನನಗೆ ಆತಂಕ ಇದ್ದೇ ಇರುತ್ತೆ. ಅಮ್ಮ, ನಾನು ಒಂದು 2-3 ಕಡೆ ಹೇಳಿದ್ದೀನಮ್ಮ, ನನಗಿಷ್ಟ ಆಗುವಂಥ ಕೆಲಸಗಳು ಬಂದರೆ ನಾನು ಜಾಯಿನ್ ಆಗ್ತೀನಿ. ಸರಿ ಅಮ್ಮ, ನಾನು ನೋಡ್ತೀನಿ. ನೀನು ಕೆಲಸಕ್ಕೆ ಲೇಟ್ ಆಗುತ್ತೆ, ನೀನು ತಿನ್ನು. ದೇವ್ಯಾನಿ, ಬನ್ನಿ ಒಳಗೆ. ಬನ್ನಿ ದೇವ್ಯಾನಿ. ಅಮ್ಮ, ನಮಸ್ಕಾರ. ಬನ್ನಿ ದೇವ್ಯಾನಿ, ಕೂತ್ಕೊಳ್ಳಿ. ಸಾರಿ, ಫೋನು ಮಾಡಿದೆ, ಹಾಗೆ ಬಂದುಬಿಟ್ಟೆ. ಪರವಾಗಿಲ್ಲ, ಅಪಾಯಿಂಟ್ಮೆಂಟ್ ತೊಗೊಂಡು ಬರೋಷ್ಟು ಬ್ಯುಸಿ ಏನಿಲ್ಲ ನಾನು. ನೀವು ಕೆಲಸ ಬಿಟ್ಟಿದ್ದ ವಿಚಾರ ಕೇಳಿ ನನಗೂ ತುಂಬ ಬೇಸರ ಆಯಿತು.
ನಮ್ಮಿಬ್ಬರ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್ ನಾನು ನಿಮ್ಮನ್ನು ಗೌರವಿಸ್ತೀನಿ. ಥ್ಯಾಂಕ್ಸ್. ಬೇರೆ ಎಲ್ಲಾದರೂ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ? ನನಗಿಷ್ಟ ಆಗುವಂಥ ಯಾವುದೂ ಆಫರ್ಸ್ ಬಂದಿಲ್ಲ. ಬಂದರೆ ಖಂಡಿತವಾಗ್ಲೂ ಹೋಗ್ತೀನಿ. ಕುಡಿಯೋಕ್ಕೇನಾದರೂ? ಬೇಡಿಯಮ್ಮ, ಮನೆಯಿಂದ ಹೊಡ್ತಾ ಈಗ ತಾನೇ ತಿಂಡಿ ಕಾಫಿ ಕುಡ್ಕೊಂಬಂದಿದ್ದೀನಿ. ಹೀಗೆ ಆಫೀಸ್ಗೆ ಹೋಗ್ತಿದ್ದೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಹೇಳಿ ದೇವ್ಯಾನಿ, ಏನು ವಿಷಯ? ಈ ವಿಚಾರ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕೆ? ಈಗ ನಾನು ಹೇಳಕ್ಕೆ ಬಂದಿರೋ ವಿಚಾರ ನನ್ನ ಪ್ರಕಾರ ಸಂಭ್ರಮದ ವಿಚಾರ. ಆದರೆ ಆ ವಿಚಾರ ನಿಮಗೆ ಸಂಭ್ರಮದ ವಿಚಾರ ಅನಿಸುತ್ತೋ ಅಥವಾ ಬೇಸರ ಕೊಡುತ್ತೋ ನನಗೆ ಗೊತ್ತಿಲ್ಲ. ಪರವಾಗಿಲ್ಲ ದೇವ್ಯಾನಿ, ನಾನೀಗ ಸಂಭ್ರಮದ ವಿಚಾರ, ಬೇಸರದ ವಿಚಾರ ಎರಡನ್ನೂ ನಿರ್ಲಿಪ್ತವಾಗಿ ತಗೊಳ್ಳೋದನ್ನು ಕಲ್ತಿದ್ದೀನಿ. ಹೇಳಿ ಏನು ವಿಷಯ ಅಂತ. ಅದು ಬರೋ ಗುರುವಾರ ಪಾಂಚಜನ್ಯ ಚಾನಲಲ್ಲಿ ಒಂದು ಸಣ್ಣ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಆ ಫಂಕ್ಷನ್ಗೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ ಬಂದಿದ್ದೀನಿ. ಓ, ಏನು ಫಂಕ್ಷನು? ಪಾಂಚಜನ್ಯ ಚಾನಲ್ಗೆ ಹೊಸ MDನ ಅಪಾಯಿಂಟ್ ಮಾಡ್ತಿದ್ದಾರೆ. ಯಾರನ್ನ ಹೊಸ MD ಮಾಡ್ತಿರೋದು? ನನ್ನನ್ನೇ. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ನೀವು MD ಪೋಸ್ಟ್ಗೆ ನ್ಯಾಯ ಒದಗಿಸ್ತೀರ, ಆ ನಂಬಿಕೆ ನನಗಿದೆ. ದೇವ್ಯಾನಿ, ನೀವು MD ಆಗ್ತಿರೋ ವಿಚಾರ ಕೇಳಿ ನನಗಂತೂ ತುಂಬ ಸಂತೋಷ ಆಗ್ತಿದೆ. ನೀವು ಬರೋ ಗುರುವಾರ ತಪ್ಪದೆ ಆ ಫಂಕ್ಷನಿಗೆ ಬರಬೇಕು. ಆಗ ನಿಜವಾಗ್ಲೂ ನಿಮ್ಗೆ ಸಂತೋಷ ಆಗಿದೆ ಅಂತ ನಂಬ್ತೀನಿ. ದೇವ್ಯಾನಿ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನನಗೇನೋ ನೀವು MD ಆಗ್ತಿದ್ದೀರಲ್ಲ, ಆ ಫಂಕ್ಷನಿಗೆ ಬರೋಕ್ಕೆ ತುಂಬ ಇಷ್ಟ. ಆದರೆ ಅಕಸ್ಮಾತ್ ಏನಾದರೂ ನಾನು ಬರೋಕ್ಕಾಗಲಿಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ. ನಾ ಬರೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ. ಆಯಿತು, ನಾನು ಅರ್ಥ ಮಾಡ್ಕೊಬಲ್ಲೆ. ಆದರೂ ಆದಷ್ಟು ಟ್ರೈ ಮಾಡಿ ಬರೋಕ್ಕೆ. ಸರಿ, ನಾನು ಬರ್ತೀನಿ. ನಮಸ್ತೆ. ಇದೇನೆ ಇವಳು MD ಆಗ್ತಿದ್ದಾಳಂತೆ? ಆದರೆ ತಪ್ಪೇನಿದೆಯಮ್ಮ, ಆಗಲೇ ಬಿಡು. ಚಾನಲಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ, ಒಂದು MD ಪೋಸ್ಟ್ನ ಸಮರ್ಥವಾಗಿ ನಿರ್ವಹಿಸೋ ಚಾಕಚಕ್ಯತೆ ಇದೆ. ಆಗಲಿ. ಏನು ಚಾಕಚಕ್ಯತೆ ಅವಳ ತಲೆ? ಅವಳು ಮಾಡೋ ಪ್ರೋಗ್ರಾಮಲ್ಲಿ ಒಂದು ಸ್ವಲ್ಪನಾದರೂ ನೀತಿ ನಿಯಮ ಅನ್ನೋದಿರುತ್ತಾ? ನಿವೇದಿತಾ, ನನಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ಈ ದೇವ್ಯಾನಿಗೆ ಮೊದಲೇ ಬುದ್ಧಿ ವಕ್ರ. ತಾನು MD ಆಗಬೇಕು ಅನ್ನೋ ದುರಾಸೆಯಿಂದ ಬೇಕು ಅಂತಲೇ ಅವಳು ನಿನ್ನ ಮತ್ತು ದೇವಾನಂದ ಮಧ್ಯೆ ಮನಸ್ತಾಪ ತಂದಿಡೋ ಹಾಗೆ ಮಾಡಿದ್ರೆ, ನಿನ್ನ ಹತ್ರ ದೇವಾನಂದ ಹತ್ರ ನೋವಾಗೋ ಥರ ಮಾತಾಡಿ ನೀನಾಗೆ ರಾಜೀನಾಮೆ ಕೊಡೋ ಹಾಗೆ ಇವಳು ಸಂದರ್ಭ ಸೃಷ್ಟಿ ಮಾಡಿದ್ರೆ? ಅಮ್ಮ, ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ. ಈ ಥರದ್ದೆಲ್ಲ ಯೋಚನೆಗಳು ಬರೋದು ನೀನೊಬ್ಬಳಿಗೆ ಸಾಧ್ಯ ಅಲ್ವೇ? ಅಮ್ಮ, ದೇವ್ಯಾನಿ ಮಹತ್ವಾಕಾಂಕ್ಷಿ ನಿಜ. ಆದರೆ ನನ್ನ ದೇವಾನಂದ ಮಧ್ಯೆ ಆಗಿರೋ ಮನಸ್ತಾಪಗಳಿಗೆ ದೇವ್ಯಾನಿ ಕಾರಣ ಅಲ್ಲ. ಹಾಗೆ ನಾನು ರಾಜೀನಾಮೆ ಕೊಡೋಕ್ಕೆ ದೇವ್ಯಾನಿ ಕಾರಣ ಅಲ್ಲ. ಅಮ್ಮ, ಯಾರಾದರೂ ಎದುರಿಗಿರೋ ವ್ಯಕ್ತಿ ಮೇಲೆ ಕಂಟ್ರೋಲ್ ಮಾಡಬೇಕು, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂದರೆ ಆ ಎದುರಿಗಿರೋ ವ್ಯಕ್ತಿ ವೀಕ್ ಆಗಿರಬೇಕು. ಆದರೆ ನಾನಾಗಲಿ ದೇವಾನಂದ ಆಗಲಿ ಇಬ್ಬರೂ ಅಷ್ಟು ವೀಕ್ ಅಲ್ಲ. ನೋಡಮ್ಮ, ದೇವಾನಂದ ಸ್ವಾಮಿಯವರಿಂದ ನನಗೆ ಅವಮಾನ ಆಯಿತು. ಅದಕ್ಕೆ ನಾ MD ಪೋಸ್ಟ್ಗೆ ರಾಜೀನಾಮೆ ಕೊಟ್ಟೆ. ಇದೇ ವಾಸ್ತವ, ಇದೇ ಸತ್ಯ. ಅರ್ಥ ಮಾಡ್ಕೊ.
ಅಲ್ಲ ಪರಮಾನಂದ ಗೌಡ್ರೆ, ಭುವನ್ ಏನೋ ಅರ್ಜೆಂಟಾಗಿ ತಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ದ, ಬರಲೇ ಇಲ್ವಲ್ಲ? ಪೀಕ್ ಅವರ್ ಅಲ್ಲ ಸರ್, ಟ್ರಾಫಿಕ್ ಜಾಮ್ ಇರುತ್ತೆ. ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ, ಬಂದೇ ಬರ್ತಾರೆ ಸರ್. ನಮಸ್ತೆ ಸರ್. ಹಾಂ, ನಮಸ್ಕಾರ ಭುವನ್. ನಮಸ್ತೆ. ಕೂತ್ಕೋ. ಥ್ಯಾಂಕ್ ಯು. ಏನು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಇದ್ರಿ? ಹೌದು ಸರ್, ತುಂಬಾ ಇಂಪಾರ್ಟೆಂಟ್ ವಿಚಾರ. ಇವತ್ತಿನ ದೇಶಭಕ್ತಿ ಪತ್ರಿಕೆಯ ಈವ್ನಿಂಗ್ ಎಡಿಷನ್ ನೋಡಿಲ್ವಾ ಸರ್ ನೀವು? ಇಲ್ಲ, ಇವತ್ತು ಗವರ್ನರ್ ಜೊತೆ ಚಹಾ ಕೂಟ ಇತ್ತು, ಅದಕ್ಕೆ ನಾವೆಲ್ಲ ಹೋಗಿದ್ವಿ. ಬರೋ ಸ್ವಲ್ಪ ಲೇಟ್ ಆಯಿತು, ಈಗ ತಾನೇ ಬಂದ್ವಿ. ಹಾಗಾಗಿ ಯಾವ ಈವ್ನಿಂಗ್ ಪೇಪರ್ಸ್ನೂ ನೋಡಲಿಲ್ಲ. ಏನು ವಿಷಯ ಭುವನ್ ದಾಸ್ ಅವರೇ? ಈ ದೇಶಭಕ್ತಿ ಪತ್ರಿಕೆ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಈ ದೇಶಭಕ್ತಿ ಪತ್ರಿಕೆಯಲ್ಲಿ ಕಿರಣ್ಮಯಿ ಅವ್ರನ್ನ ಹಾಡಿ ಹೋಗಲಿ ಬರ್ತಿದ್ದಾರೆ. ತಮ್ಮ ವಿರೋಧದ ನಡುವೆ ಕೂಡ ತಮ್ಮ ಮಗಳ ಮದುವೆನ ಸಿದ್ಧಾಂತ ಜೊತೆ ಆ ಗೆಲುವಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ನಿಮಗಿಂತ ಆಕೆ ಹೆಚ್ಚು ಪ್ರಭಾವಶಾಲಿ ಅಂತ ಬರ್ತಿದ್ದಾರೆ ಸರ್. ಈ ರಾಜ್ಯದ ಮುಖ್ಯಮಂತ್ರಿಗಿಂತ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಮಾತೆ ಕಿರಣ್ಮಯಿ. ಏನ್ರಿ ಇದು ನಾನ್ ಸೆನ್ಸ್? ಪರಮಾನಂದ ಗೌಡ್ರೆ, ಸರ್. ಆ ದೇಶಭಕ್ತಿ ಹೇಟ್ರಿಗೆ ಫೋನ್ ತಗೊಳ್ಳಿ. ಸರಿ ಸರ್. ಎಷ್ಟು ಧೈರ್ಯ ಅವನಿಗೆ! ಪರಮಾನಂದ ಗೌಡ್ರೆ, ಒಂದು ನಿಮಿಷ ಸರ್. ಈ ದೇಶಭಕ್ತಿ ಎಡಿಟರ್ ಸಂಜಯ್ ಮೆಹ್ತಾ ಅವ್ರಿಗೆ ಫೋನ್ ಮಾಡಿ ಚಾರ್ಜ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಯಾಕಂದರೆ ಅವ್ರು ಸ್ವಲ್ಪ ಎಕ್ಸೆಂಟ್ರಿಕ್. ಅವರಿಗೆ ಫೋನ್ ಮಾಡಿ ಚಾರ್ಜ್ ಮಾಡಿದ್ರೆ ನಾಳೆ ನಿಮ್ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಇನ್ನೊಂದು ಆರ್ಟಿಕಲ್ ಬರೀತಾರೆ. ನಿಮ್ಮ ಮಗಳು ಮೃಣಾಲಿನಿಯವರು ಸಿದ್ಧಾಂತ್ ಅವ್ರನ್ನ ಮದುವೆ ಆದ ದಿನವೇ ನನಗೆ ಸತ್ಯಬಂಧು ಪತ್ರಿಕೆ ಚೀಫ್ ಎಡಿಟರ್ ರವಿನಾರಾಯಣ್ ಅವರು ಕಾಲ್ ಮಾಡಿದರು. ಮೃಣಾಲಿನಿ ಮತ್ತು ಸಿದ್ಧಾಂತನ ಮದುವೆ ವಿಷಯ ನನ್ನ ಕಿವಿಗೆ ಬಿತ್ತು, ಇದು ಸತ್ಯನಾ ಅಥವಾ ರೂಮರಾ ಅಂತ ಕೇಳಿದರು. ನಾನಿರೋ ವಿಚಾರ ಹೇಳಿದೆ. ಈ ವಿಚಾರನ ಪೇಪರ್ನಲ್ಲಿ ಪಬ್ಲಿಷ್ ಮಾಡಬೇಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಆಯಿತು ಅಂತ ಒಪ್ಕೊಂಡ್ರು. ಬರೀಲಿಲ್ಲ. ಆದರೆ ಬೇರೆ ಪತ್ರಿಕೆಯವ್ರು ಯಾಕೆ ಸುಮ್ಮನೆ ಇರ್ತಾರೆ? ಇಂಥ ಸೆನ್ಸೇಷನಲ್ ನ್ಯೂಸ್ ಸಿಕ್ಕಿರಬೇಕಾದ್ರೆ, ಸಂದರ್ಭ ಸಿಕ್ಕಿದಾಗಲೆಲ್ಲ, ನೆಪ ಸಿಕ್ಕಿದಾಗಲೆಲ್ಲ ಈ ವಿಚಾರವಾಗಿ ಬರಿತಾನೆ ಬಂದರು. ಆದರೆ ಅವರಿಬ್ಬರು ಮದುವೆ ಬಗ್ಗೆ ಅಷ್ಟೇ ಬರೆದಿದ್ರೆ ಪರವಾಗಿರಲಿಲ್ಲ ಸರ್. ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರೆಯೋದಕ್ಕೆ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು ತಮ್ಮ ಮಗಳ ಮದುವೆನ ಭುವನ್ ದಾಸ್ ಜೊತೆ ನಿಶ್ಚಯ ಮಾಡಿದರು. ಆದರೆ ಮೃಣಾಲಿನಿಯವರಿಗೆ ಭುವನ್ ದಾಸು ತನಗೆ ತಕ್ಕ ವರ ಅಲ್ಲ ಅಂತ ಅನಿಸಿದೆ. ಅದಕ್ಕೋಸ್ಕರ ಭುವನ್ ದಾಸ್ನ ರಿಜೆಕ್ಟ್ ಮಾಡಿ ಸಿದ್ಧಾಂತನ ಮದುವೆ ಆಗಿದ್ದಾರೆ ಅನ್ನೋ ಅರ್ಥ ಬರೋ ರೀತಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇದು ನನಗೆಷ್ಟು ಅವಮಾನ ಆಗಿರೋದಿಲ್ಲ? ಯೋಚನೆ ಮಾಡಿ. ನನ್ನ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರೋದಿಲ್ಲ? ಈ ರಾಜಕೀಯನೇ ಬೇಡ, ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗೋಣ ಅಂತ ಅನಿಸ್ಬಿಟ್ಟಿದೆ. ಪ್ಲೀಸ್, ಐ ಆಮ್ ಸಾರಿ ಭುವನ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನಾನು ಅರ್ಥ ಮಾಡ್ಕೋಬಲ್ಲೆ ನಿನ್ನ ಭಾವನೆಗಳನ್ನು. ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಕಿರಣ್ಮಯಿ. ಸರ್, ಆ ಮಾತಾಜಿ ತುಂಬ ದುರಹಂಕಾರಿ. ಹೌದು ಮನೆಯಪ್ಪನವ್ರೆ, ಆ ದುರಹಂಕಾರನ ಮಟ್ಟ ಹಾಕಬೇಕು.
ನನ್ನ ಮಗಳು ಇಷ್ಟಪಟ್ಲು ಅನ್ನೋ ಕಾರಣಕ್ಕೋಸ್ಕರ ನನ್ನ ಶತ್ರುವಿನ ಮಗನ ಜೊತೆ ತನ್ನ ಆಶ್ರಮದಲ್ಲಿ ಅವಳಿ ಮದುವೆ ಮಾಡಿದ್ಲು. ನನ್ನ ಮಗಳ ದೃಷ್ಟಿನಲ್ಲಿ ಅವಳು ದೇವರಾದ್ಲು, ನಾನು ವಿಲನ್ ಆದೆ. ಇದೇ ಕಾರಣಕ್ಕೋಸ್ಕರ ನನ್ನ ಹೆಂಡತಿ ನನ್ನ ವಿಲನ್ ಥರ ನೋಡ್ತಾ ಇದ್ದಾಳೆ. ಆ ಕಿರಣಮಯನ ಎಲ್ಲರೂ ತನ್ನನ್ನು ದೇವರ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದಾರೆ ಅನ್ನೋ ದುರಹಂಕಾರ. ಈ ಸಮಾಜ ಮಾನ ಮರ್ಯಾದೆ ಮನ್ನಣೆ ಕೊಡ್ತಾ ಇದೆ ಅಂತ ದುರಹಂಕಾರ ಕಿರಣಮಯಿಗೆ. ಯಾವ ಸಮಾಜ ಈಕೆನ ದೇವರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೆಯೋ, ಪೂಜಿಸ್ತಾ ಇದೆಯೋ, ಅದೇ ಸಮಾಜ ಈಕೆಗೆ ಕಿಂಚಿತ್ ಗೌರವ ಕೊಡಬಾರ್ದು, ಆ ಸ್ಥಿತಿಗೆ ತರಬೇಕು. ಪರಮಾನಂದ ಗೌಡ್ರ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಇರೋ ಹಾಗೇನೆ ಭೂತಕಾಲನೂ ಇರುತ್ತೆ. ಈ ಮಾತಾಜಿ ಕಿರಣ್ಮಯಿಯ ವರ್ತಮಾನ ಕಾಲದಲ್ಲಿ ಈಕೆನ ತೇಜೋವಧೆ ಮಾಡೋದಕ್ಕಾಗಲಿ, ದೂಷಿಸೋದಕ್ಕಾಗಲಿ, ಬೆದರಿಸೋದಕ್ಕಾಗಲಿ ಯಾವ ಸಣ್ಣ ವಿಚಾರಗಳು ಸಿಗ್ತಾ ಇಲ್ಲ. ಅಂದರೆ ಪಾಸ್ಟ್, ಭೂತಕಾಲದಲ್ಲಿ. ಈ ಭೂತಕಾಲದಲ್ಲಿ ನಾವೇನಾದರೂ ಕೆದಕ್ತಾ ಹೋದರೆ ಈಕೆ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳಾಗಲಿ, ಈಕೆ ಎದುರಿಸಿದಂಥ ಪರಿಸ್ಥಿತಿ ಆಗಲಿ, ಈಕೆಯ ಜೀವನಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ ಆಗಲಿ ಸಿಗಬಹುದು. ಸಿಕ್ಕಿದ್ರೆ ಅದನ್ನು ಚೆನ್ನಾಗಿ ಬಳಸ್ಕೋಬೋದು. ಆಗ ಇದರಲ್ಲಿ ಯಾವುದಾದ್ರೂ ಒಂದು ಅಂಶವನ್ನು ಉಪಯೋಗಿಸ್ಕೊಂಡು ನಮಗೆ ಅನುಕೂಲಕರವಾದ ಕೆಲಸವನ್ನು ಮಾಡ್ಕೋಬೋದು. ಸೊ ನನಗೆ ಕಿರಣ್ಮಯಿಯ ಪಾಸ್ಟ್ ಅಂದರೆ ಭೂತಕಾಲದ ಡೀಟೇಲ್ಸ್ ಬೇಕು. ಅರ್ಥ ಆಯ್ತಾ ಗೌಡ್ರೆ? ಅರ್ಥ ಆಯಿತು ಸರ್. ಆದಷ್ಟು ಬೇಗ ಡೀಟೇಲ್ಸ್ ತಂದು ಕೊಡ್ತೀನಿ.